ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತೇ ಸೌಜನ್ಯ ಹೋರಾಟಗಾರ ಮಹೇಶ್ ತಿಮರೋಡಿ ಬಂಧನವಾಗುವ ಸಾಧ್ಯತೆ ಇದೆ. ಇವತ್ತೇ ಮಹೇಶ್ ತಿಮರೋಡಿಯನ್ನ ಬಂಧಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆಯಂತೆ. ಸೊ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರು ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಪೊಲೀಸರು ಫುಲ್ ಅಲರ್ಟ್. ಯಾವುದೇ ಕ್ಷಣದಲ್ಲಾದರೂ ಮಹೇಶ್ ತಿಮರೋಡಿಯ ಬಂಧನ ಆಗುತ್ತೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡುವ ಸಾಧ್ಯತೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ತಿಮರೋಡಿಯನ್ನ ಬಂಧಿಸುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೊಲೆ ಆರೋಪದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಬಂಧನದ ಮಾತುಗಳು ಈಗ ಕೇಳಿ ಬರುತ್ತಿದೆ. ಇದೇ ವಿಚಾರ ಇವತ್ತು ಸದನದಲ್ಲಿ ಭಾರಿ ಜೋರಾಗಿ ಚರ್ಚೆ ಆಯಿತು. ಸದನ ನಡೆಯುವಾಗ ಮುಖ್ಯಮಂತ್ರಿಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡುವುದು ಅಂತಂದ್ರೆ ಏನು? ಇನ್ನ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳ ವಿರುದ್ಧವೂ ಎಸ್ಐಟಿ ತನಿಖೆ ಆಗಲಿ, ಅವರ ವಿರುದ್ಧ 28 ಕೊಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಅವರು ಕೂಡ ತನಿಖೆಗೆ ಒಳಪಡಲಿ ಎನ್ನುವಂತ ಮಾತನ್ನ ಭರತ್ ಶೆಟ್ಟಿ ಅವರು ಹೇಳಿದ್ರು. ಸೊ ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗ ತಿಮರೋಡಿ ಬಂಧಿಸುವ ಸಾಧ್ಯತೆ ಅಧಿಕವಾಗಿದೆ. ಇದೇ ಸ್ಟೇಟ್ಮೆಂಟ್ನ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಮಹೇಶ್ ಬಂಧನ ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿದೆ? ಇದರ ಜೊತೆಗೆ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿ ಮಾತಾಡುವಂತರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಯಿತು. ಸೊ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಎಷ್ಟು ಸಾಧ್ಯತೆ ಇದೆ ಬಂಧನದ್ದು ಮಹೇಶ್ ತಿಮರೋಡಿದು? ಖಂಡಿತ ಶ್ರೀಪಾದ, ಧರ್ಮಸ್ಥಳ ನಿಗೂಢ ಕೇಸ್ ಏನಿದೆ ಅದು ದಿನಕ್ಕೊಂದು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇದರ ಮಧ್ಯೆ ಮಹೇಶ್ ತಿಮರೋಡಿ ಅವರು ನೀಡಿದಂತಹ ಹೇಳಿಕೆಗಳೇನಿದಾವಲ್ಲ ಅದು ಸಾಕಷ್ಟು ಸದ್ದು ಇವತ್ತಿನ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬಿಜೆಪಿಯ ಸದಸ್ಯರೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಸ್ವತಃ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಮಹೇಶ್ ತಿಮರೋಡಿ ಅವರು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಸದನದಲ್ಲಿ ಪಟ್ಟನ್ನು ಹಿಡ್ಕೊಂಡು ಕೂತರು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಮುಜುಗರ ಆಗ್ತಕ್ಕಂಥ ಕೆಲಸ. ಯಾಕಂದ್ರೆ ಆಡಳಿತ ಪಕ್ಷವಾಗಿದ್ಕೊಂಡು ಸ್ವತಃ ಸಿಎಂ ವಿರುದ್ಧ ಈ ತರದ ಆರೋಪಗಳನ್ನು ಮಾಡಿದಾಗ ಇಲ್ಲಿವರೆಗೂ ಕೂಡ ಯಾಕೆ ಕ್ರಮ ಆಗಿಲ್ಲ ಅನ್ನುವಂತ ಒಂದಷ್ಟು ಎಚ್ಚರಿಕೆ ಮತ್ತು ಒಂದಷ್ಟು ಟಿವಿಯುವಂತ ಕೆಲಸವನ್ನ ವಿರೋಧ ಪಕ್ಷದ ಸದಸ್ಯರು ಮಾಡಿದ್ರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ನಾನು ಕೂಡ ಗಮನಿಸಿದ್ದೇನೆ, ಈ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಇದ್ರ ಜೊತೆಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ. ನಾವು ಈಗಲೇ ಅವರನ್ನ ಬಂಧನ ಮಾಡೋಕೆ ಒಂದಷ್ಟು ಸೂಚನೆಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ, ಈ ತರಹದ ಹೇಳಿಕೆಗಳನ್ನ ಸಹಿಸಕ್ಕೆ ಆಗಲ್ಲ ಅನ್ನುವಂತ ಮಾತನ್ನ ಗೃಹ ಸಚಿವರು ಪರಮೇಶ್ವರ್ ಅವರು ಸದನದಲ್ಲಿ ಉತ್ತರವನ್ನು ಕೊಟ್ಟರು. ಅದಾದ ಬಳಿಕ ತಕ್ಷಣಕ್ಕೆ ಬಂದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಒಂದು ಸಂಪರ್ಕವನ್ನು ಮಾಡಿದ್ರು. ಬಹಳ ಪ್ರಮುಖವಾಗಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು 2 ದಿನಗಳ ಹಿಂದೆ ಕೂಡ ನಿಮ್ಮನ್ನ ಬಂಧನಕ್ಕೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದೆ, ಆದ್ರೆ ಇಲ್ಲಿವರೆಗೂ ಕೂಡ ಯಾಕೆ ಬಂಧನ ಆಗಿಲ್ಲ ಮಹೇಶ್ ತಿಮರೋಡಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ ತತ್ಕ್ಷಣಕ್ಕೆ ನೀವು ಅವರ ಬಂಧಿಸುವಂತ ಕೆಲಸಗಳಾಗಬೇಕು, ಅವರ ಮೇಲೆ ಯಾವ ರೀತಿಯಾದಂತಹ ಆರೋಪಗಳಿದಾವೆ ಎಲ್ಲವನ್ನು ಕೂಡ ಅವರ ಮೇಲೆ ಮುಕದ್ದಮೆಗಳನ್ನು ಹೂಡುವಂತ ಕೆಲಸಗಳಾಗಬೇಕು. ಮೊದಲು ಈ ತರದ ಹೇಳಿಕೆ ಕೊಟ್ಟದ್ದನ್ನ ಸಹಿಸಿಕೊಳ್ಳಕ್ಕಾಗಲ್ಲ, ಆಡಳಿತ ಪಕ್ಷವಾಗಿ ನಾವು ಸದನದಲ್ಲಿ ಮುಜುಗರನ್ನು ಎದುರಿಸಬೇಕಾಗಿದೆ ಅನ್ನುವಂತ ಒಂದಷ್ಟು ಆಕ್ರೋಶವನ್ನು ಅಧಿಕಾರಿಗಳ ಮುಂದೆ ಹೊರಹಾಕಿದ್ರು. ಆ ತತ್ಕ್ಷಣಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತತ್ಕ್ಷಣವೇ ಬಂಧನ ಆಗಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಅದರ ಬಂಧನದ ಪ್ರಕ್ರಿಯೆ ಭಾಗವಾಗಿ ಒಂದಷ್ಟು ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ತಕ್ಕಂಥ ಕೆಲಸಗಳು ಈಗ ಆಗ್ತಾ ಇರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮಹೇಶ್ ತಿಮರೋಡಿಯವನ್ನ ಪೊಲೀಸರು ಬಂಧಿಸುವಂತ ಸಾಧ್ಯತೆ ಇದೆ. ಮತ್ತು ಬಂಧಿಸಿದ ಬಳಿಕ ಸದನಕ್ಕೆ ಉತ್ತರವನ್ನು ಕೊಡುವಂತ ಸಾಧ್ಯತೆ ಕೂಡ ಗೃಹ ಸಚಿವರು ಕೊಡಬೇಕಾಗಬಹುದು. ಯಾಕಂದ್ರೆ ಸದನದಲ್ಲಿ ಪ್ರಶ್ನೆಯನ್ನು ಎತ್ತಿದಾಗ ಅದಕ್ಕೆ ಉತ್ತರ ಕೊಟ್ಟ ನಂತರ ಈ ತರಹದ ಕ್ರಮಗಳಾಗಿದೆ ಅನ್ನುವಂತ ವಿಚಾರವನ್ನ ಗೃಹ ಸಚಿವರು ಮಂಡಿಸಬೇಕಾಗುತ್ತೆ. ಈಗಾಗಲೇ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಮೊನ್ನೆ ನಡೆದಂತ ನಿಲುವಳಿ ಸೂಚನೆ ಮೇಲೆ ಈಗ ಉತ್ತರವನ್ನು ಕೊಡೋರು ಇದ್ದಾರೆ ಗೃಹ ಸಚಿವರು. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಅಂದ್ರೆ 360 ಡಿಗ್ರಿಯಲ್ಲೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂತಷ್ಟು ಮಾಹಿತಿಯನ್ನು ಗೃಹ ಸಚಿವರು ಸದನದಲ್ಲಿ ಹಂಚಿಕೊಳ್ಳೋರು ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತೇ ಸೌಜನ್ಯ ಹೋರಾಟಗಾರ ಮಹೇಶ್ ತಿಮರೋಡಿ ಬಂಧನವಾಗುವ ಸಾಧ್ಯತೆ ಇದೆ. ಇವತ್ತೇ ಮಹೇಶ್ ತಿಮರೋಡಿಯನ್ನ ಬಂಧಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆಯಂತೆ. ಸೊ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರು ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಪೊಲೀಸರು ಫುಲ್ ಅಲರ್ಟ್. ಯಾವುದೇ ಕ್ಷಣದಲ್ಲಾದರೂ ಮಹೇಶ್ ತಿಮರೋಡಿಯ ಬಂಧನ ಆಗುತ್ತೆ. ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡುವ ಸಾಧ್ಯತೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ತಿಮರೋಡಿಯನ್ನ ಬಂಧಿಸುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೊಲೆ ಆರೋಪದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಬಂಧನದ ಮಾತುಗಳು ಈಗ ಕೇಳಿ ಬರುತ್ತಿದೆ.
ಇದೇ ವಿಚಾರ ಇವತ್ತು ಸದನದಲ್ಲಿ ಭಾರಿ ಜೋರಾಗಿ ಚರ್ಚೆ ಆಯಿತು. ಸದನ ನಡೆಯುವಾಗ ಮುಖ್ಯಮಂತ್ರಿಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡುವುದು ಅಂತಂದ್ರೆ ಏನು? ಇನ್ನ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳ ವಿರುದ್ಧವೂ ಎಸ್ಐಟಿ ತನಿಖೆ ಆಗಲಿ, ಅವರ ವಿರುದ್ಧ 28 ಕೊಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಅವರು ಕೂಡ ತನಿಖೆಗೆ ಒಳಪಡಲಿ ಎನ್ನುವಂತ ಮಾತನ್ನ ಭರತ್ ಶೆಟ್ಟಿ ಅವರು ಹೇಳಿದ್ರು. ಸೊ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಈಗ ತಿಮರೋಡಿ ಬಂಧಿಸುವ ಸಾಧ್ಯತೆ ಅಧಿಕವಾಗಿದೆ. ಇದೇ ಸ್ಟೇಟ್ಮೆಂಟ್ನ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಬಸವರಾಜ್, ಮಹೇಶ್ ಬಂಧನ ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿದೆ? ಇದರ ಜೊತೆಗೆ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿ ಮಾತಾಡುವಂತರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಯ್ತು. ಸೊ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಎಷ್ಟು ಸಾಧ್ಯತೆ ಇದೆ ಬಂಧನದ್ದು ಮಹೇಶ್ ತಿಮರೋಡಿ? ಖಂಡಿತ ಶ್ರೀಪಾದ, ಧರ್ಮಸ್ಥಳ ನಿಗೂಢ ಕೇಸ್ ಏನಿದೆ ಅದು ದಿನಕ್ಕೊಂದು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇದರ ಮಧ್ಯೆ ಮಹೇಶ್ ತಿಮರೋಡಿ ಅವರು ನೀಡಿದಂತ ಹೇಳಿಕೆಗಳೇನಿದಾವಲ್ಲ ಅದು ಸಾಕಷ್ಟು ಸದ್ದು ಇವತ್ತಿನ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬಿಜೆಪಿಯ ಸದಸ್ಯರೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಸ್ವತಃ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಮಹೇಶ್ ತಿಮರೋಡಿ ಅವರು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಸದನದಲ್ಲಿ ಪಟ್ಟನ್ನ ಹಿಡ್ಕೊಂಡು ಕೂತ್ರು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಮುಜುಗರ ಆಗ್ತಕ್ಕಂಥ ಕೆಲಸ. ಯಾಕಂದ್ರೆ ಆಡಳಿತ ಪಕ್ಷವಾಗಿದ್ಕೊಂಡು ಸ್ವತಃ ಸಿಎಂ ವಿರುದ್ಧ ಈ ತರದ ಆರೋಪಗಳನ್ನು ಮಾಡಿದಾಗ ಇಲ್ಲಿವರೆಗೂ ಕೂಡ ಯಾಕೆ ಕ್ರಮ ಆಗಿಲ್ಲ ಅನ್ನುವಂತ ಒಂದಷ್ಟು ಎಚ್ಚರಿಕೆ ಮತ್ತು ಒಂದಷ್ಟು ಟಿವಿಯುವಂತ ಕೆಲಸವನ್ನ ವಿರೋಧ ಪಕ್ಷದ ಸದಸ್ಯರು ಮಾಡಿದ್ರು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದನ್ನು ನಾನು ಕೂಡ ಗಮನಿಸಿದ್ದೇನೆ, ಈ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಇದ್ರ ಜೊತೆಗೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ. ನಾವು ಈಗಲೇ ಅವರನ್ನ ಬಂಧನ ಮಾಡೋಕೆ ಒಂದಷ್ಟು ಸೂಚನೆಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ, ಈ ತರಹದ ಹೇಳಿಕೆಗಳನ್ನ ಸಹಿಸಕ್ಕೆ ಆಗಲ್ಲ ಅನ್ನುವಂತ ಮಾತನ್ನ ಗೃಹ ಸಚಿವರು ಪರಮೇಶ್ವರ್ ಅವರು ಸದನದಲ್ಲಿ ಉತ್ತರವನ್ನು ಕೊಟ್ಟರು. ಅದಾದ ಬಳಿಕ ತಕ್ಷಣಕ್ಕೆ ಬಂದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಒಂದು ಸಂಪರ್ಕವನ್ನು ಮಾಡಿದ್ರು. ಬಹಳ ಪ್ರಮುಖವಾಗಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು 2 ದಿನಗಳ ಹಿಂದೆ ಕೂಡ ನಿಮ್ಮನ್ನ ಬಂಧನಕ್ಕೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದೆ, ಆದ್ರೆ ಇಲ್ಲಿವರೆಗೂ ಕೂಡ ಯಾಕೆ ಬಂಧನ ಆಗಿಲ್ಲ ಮಹೇಶ್ ತಿಮರೋಡಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ ತತ್ಕ್ಷಣಕ್ಕೆ ನೀವು ಅವರ ಬಂಧಿಸುವಂತ ಕೆಲಸಗಳಾಗಬೇಕು, ಅವರ ಮೇಲೆ ಯಾವ ರೀತಿಯಾದಂತಹ ಆರೋಪಗಳಿದಾವೆ ಎಲ್ಲವನ್ನು ಕೂಡ ಅವರ ಮೇಲೆ ಮೊಕದ್ದಮೆಗಳನ್ನು ಹೂಡುವಂತ ಕೆಲಸಗಳಾಗಬೇಕು. ಮೊದಲು ಈ ತರದ ಹೇಳಿಕೆ ಕೊಟ್ಟದ್ದನ್ನ ಸಹಿಸಿಕೊಳ್ಳಕ್ಕಾಗಲ್ಲ, ಆಡಳಿತ ಪಕ್ಷವಾಗಿ ನಾವು ಸದನದಲ್ಲಿ ಮುಜುಗರನ್ನು ಎದುರಿಸಬೇಕಾಗಿದೆ ಅನ್ನುವಂತ ಒಂದಷ್ಟು ಆಕ್ರೋಶವನ್ನು ಅಧಿಕಾರಿಗಳ ಮುಂದೆ ಹೊರಹಾಕಿದ್ರು. ಆ ತತ್ಕ್ಷಣಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತತ್ಕ್ಷಣವೇ ಬಂಧನ ಆಗಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಅದರ ಬಂಧನದ ಪ್ರಕ್ರಿಯೆ ಭಾಗವಾಗಿ ಒಂದಷ್ಟು ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ತಕ್ಕಂಥ ಕೆಲಸಗಳು ಈಗ ಆಗ್ತಾ ಇರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮಹೇಶ್ ತಿಮರೋಡಿಯವನ್ನ ಪೊಲೀಸರು ಬಂಧಿಸುವಂತ ಸಾಧ್ಯತೆ ಇದೆ. ಮತ್ತು ಬಂಧಿಸಿದ ಬಳಿಕ ಸದನಕ್ಕೆ ಉತ್ತರವನ್ನು ಕೊಡುವಂತ ಸಾಧ್ಯತೆ ಕೂಡ ಗೃಹ ಸಚಿವರು ಕೊಡಬೇಕಾಗಬಹುದು. ಯಾಕಂದ್ರೆ ಸದನದಲ್ಲಿ ಪ್ರಶ್ನೆಯನ್ನು ಎತ್ತಿದಾಗ ಅದಕ್ಕೆ ಉತ್ತರ ಕೊಟ್ಟ ನಂತರ ಈ ತರಹದ ಕ್ರಮಗಳಾಗಿದೆ ಅನ್ನುವಂತ ವಿಚಾರವನ್ನ ಗೃಹ ಸಚಿವರು ಮಂಡಿಸಬೇಕಾಗತ್ತೆ. ಈಗಾಗಲೇ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಮೊನ್ನೆ ನಡೆದಂತ ನಿಲುವಳಿ ಸೂಚನೆ ಮೇಲೆ ಈಗ ಉತ್ತರವನ್ನು ಕೊಡೋರು ಇದ್ದಾರೆ ಗೃಹ ಸಚಿವರು. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಅಂದ್ರೆ 360 ಡಿಗ್ರಿಯಲ್ಲೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂತಷ್ಟು ಮಾಹಿತಿಯನ್ನು ಗೃಹ ಸಚಿವರು ಸದನದಲ್ಲಿ ಹಂಚಿಕೊಳ್ಳೋರು ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.